ಮುಂದುವರೆದಿದೆ ಗ್ಯಾಸ್ ಟ್ರಬಲ್. ಅತಂತ್ರದಲ್ಲಿ ಬೆಂಗಳೂರಿನ ಹೋಟೆಲ್ ಮಾಲೀಕರಿದ್ದಾರೆ. ನೋಡಿ, ಗ್ಯಾಸ್ಟ್ರಿಕ್ ಮುಂದುವರೆದಿದೆ. ಇನ್ನೂ ಹಾಗೆ ಪರಿಸ್ಥಿತಿ ಇದು. ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅನ್ಕೋಬಿಡಿ. ಬರೆದಿಟ್ಕೊಳ್ಳಿ, ತಿಂಗಳಾನುಗಟ್ಟಲೆ ಇದು, ವರ್ಷ ಕಳೀಬೋದು. ಹೇಳಿದ್ದು 33, ಅಂದರೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ದು ಗ್ಯಾಸ್ ಸಿಲಿಂಡರ್ನ, ಈಗ ಸಿಗ್ತಾ ಇರೋದು 20% ಮಾತ್ರ. ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರ ಸಂಘ ಅಸಮಾಧಾನ ಹೊರಹಾಕಿದೆ. ಹೋಟೆಲ್ಗಳನ್ನೇ ಮಾರಾಟ ಮಾಡೋಕ್ಕೆ ಮಾಲೀಕರು ಮುಂದಾಗಿಬಿಟ್ಟಿದ್ದಾರೆ. 33% ಸಪ್ಲೈ ಅಂತ ಹೇಳಿ 20ರಿಂದ 25% ಪೂರೈಕೆ ಆಗ್ತಾ ಇದೆ. ಮಂಗಳವಾರ ಸರ್ಕಾರದ ಜೊತೆ ಮಾತುಕತೆ ಇದೆ. 50% ಸಪ್ಲೈ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಅವರು ಬಹಳ ಅತಂತ್ರ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಕಳೆದ ವಾರ ಮಿನಿಸ್ಟರು ಫುಡ್ ಕಮಿಷನರ್ ಜೊತೆ ಮೀಟಿಂಗ್ ಮಾಡಿದ ಮೇಲೆ ನಮಗೆ 10,000 ಸಿಲಿಂಡರ್ನ ಕೊಡುತ್ತೇವೆ ಅಂತ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ 33% ಸರಬರಾಜಾಗಬೇಕಾಗಿತ್ತು. ಕೆಲವೊಂದು ಹೋಟೆಲ್ಗಳಿಗಷ್ಟೇ 20ರಿಂದ 25% ಸಿಕ್ಕಿರುತ್ತದೆ. ಅದು ಸಂತಸದ ಸುದ್ದಿ. ಆದರೆ ಸಣ್ಣ ಮತ್ತು ಮಧ್ಯಮದ ಹೋಟೆಲ್ಗಳಿಗೆ ಯಾವುದೇ ಸಿಲಿಂಡರ್ ಸರಬರಾಜಾಗದಿರುವುದು ಬಹಳಷ್ಟು ಬೇಸರವಾಗಿರುತ್ತದೆ. ಅವರಿಗೆ ಅಲ್ಟರ್ನೇಟ್ ಮೆಥಡ್ ಆಗಿ ಇಂಡಕ್ಷನ್ ಸ್ಟವನ್ನು ಉಪಯೋಗಿಸಲು ಸಾಧ್ಯವಾಗುತ್ತಿಲ್ಲ, ಸೌದೆ ಒಲೆಯನ್ನು ಹಾಕಲು ಆಗುತ್ತಿಲ್ಲ. ಅವರು ಬಹಳ ಅತಂತ್ರ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಕೆಲವೊಂದು ಹೋಟೆಲ್ನವರು ಮಾರಾಟ ಮಾಡಲು ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆ. ಈ ಬಾರಿ ಅವರಿಗೆ ಬಾಡಿಗೆ ಕಟ್ಟುವುದು, ಎಲೆಕ್ಟ್ರಿಸಿಟಿ ಚಾರ್ಜ್ ಕಟ್ಟುವುದು, ಬ್ಯಾಂಕ್ ಸಾಲ ಬಡ್ಡಿ